ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಹಾಗೆ ಇಲ್ಲ. ಸೊ ಯಾಕಂತಂದರೆ ಮದುವೆ ಮೇಕಪ್, ಹಾಗೆ ಬ್ಲೌಸ್ ಸ್ಟಿಚಿಂಗ್, ಬ್ಲೌಸ್ ಡಿಸೈನ್ಗಳು ಇದ್ದು, ಹಾಗೆ ಮದುವೆ ಬ್ಲೌಸ್ ಸ್ಟಿಚಿಂಗು ಇದ್ದು, ಇವಾಗ ನಿಮಗೆ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಮದುವೆ ಮಗಳಿಗೆ ಒಂದು ಗಿಫ್ಟಾಗಿ ನಾನು ಮದುವೆ ಬ್ಲೌಸ್ ಕೂಡ ಕೊಡ್ತಾ ಇದ್ದೀನಿ. ನೋಡಿ ಯಾವುದು ಹೆಂಗೆ ಅಂತೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನಿಮಗೂ ಈ ಥರ ವರ್ಕ್ ಮಾಡಿಸ್ಬಿಟ್ಟು ಒಂದು ಫ್ರೀ ಬ್ಲೌಸ್ ಬೇಕಂತಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ಮದುವೆ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿರಿ, ಹಾಗೆ ಮೇಕಪ್ ಆಯಿತು, ಮದುವೆ ಬ್ಲೌಸ್ ಆಯಿತು, ಎಲ್ಲನೂ ನಿಮಗೆ ಅಂತಂದರೆ ಇವಾಗ ಒಂದೇ ಕಡೆ ಸೆಟ್ ಆಗುತ್ತಾ, ಯಾವ ಥರ ಒಂದೇ ಕಡೆ ಅಂತಂದರೆ ಇವಾಗ ನಾವು ಮ್ಯಾಚ್ ಆಗುವಂಗನ ವರ್ಕ್ ಮಾಡ್ತೀನಿ, ಯಾವ ಥರ. ಹಾಗೆ ಮೇಕಪ್ ಆಯಿತು, ಹಾಗೆ ಇದಾಯಿತು, ವರ್ಕ್ ಆಯಿತು, ಎಲ್ಲನೂ ನಾನು ನೋಡಿಬಿಟ್ಟೆ ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಹಾಗೆ ಇದು ಏನಿದೆಯಲ್ಲ ತುಂಬ ನೀಟಾಗಿ ಬಂದಿತ್ತು ಮದುವೆ ಮಗಳಿಗೆ, ಅದು ಫೋಟೋನು ಸೆಂಡ್ ಮಾಡ್ತೀನಿ, ನೋಡ್ಕೊಳ್ಳಿ ಫೋಟೋ ಯಾವ ಥರ ಬಂದಿದೆ ಅಂಥೇಳಿ. ಬ್ಲೌಸ್ ಬ್ಯಾಕ್ ಆಯಿತು. ಹಾಗೆ ಇದು ಒಂದು ಕ್ಲಿಯರಾಗಿ ತಗೋಕ್ಕಾಗಲಿಲ್ಲ. ಹಾಗೆ ಫಸ್ಟ್ ಒಂದು ಏನು ತೋರಿಸಿದ್ನಲ್ಲ ಎರಡನೇಕಿ ಕಳೆದು, ಅದು ತುಂಬಾ ಗ್ರ್ಯಾಂಡಾಗಿತ್ತು. ಟೈಮ್ ಸಿಗಲೇ ಇಲ್ಲ, ಅಷ್ಟು ಕರ್ಕೊಂಡು ಹೋಗ್ಬಿಟ್ರು, ಮೇಕಪ್ ಮುಗಿದ್ರೊಳಗೆ ಕರ್ಕೊಂಡು ಹೋಗ್ಬಿಟ್ರು, ತೆಗಿಲಿಕ್ಕೆ ಟೈಮೂ ಸಿಗಲಿಲ್ಲ. ಸಾಯಂಕಾಲ ತುಂಬಾ ಟೈಮ್ ಇತ್ತು, ತೆಗೆದ್ವಿ. ಹಾಗೆ ಆಮೇಲೆ ನಂಗೆ ಟೈಮನ್ನು ಸಿಗಲೇ ಇಲ್ಲ. ಆಮೇಲೆ ತುಂಬ ಲೇಟಾಗಿ ಬಂದಳು ಮದುವೆ ಮಗಳು, ಹಾಗೆ ಮೇಕಪ್ ಮಾಡೋ ಅಷ್ಟೇ ಟೈಮ್ ಆಗಿಬಿಡ್ತು. ಹಾಗೆ ಇದು ಬ್ಲೌಸ್ ನೋಡಿರಿ, ನೆಟ್ ಹಾಕಿಬಿಟ್ಟು ಮಾಡಿದ್ವಿ. ಇದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬ್ಲೌಸು ಅವರು ಮದುವೆಗೆ ಏನು ಬಂದಿದ್ರಲ್ಲ ಮನೆಗೆ, ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಆಗಿದಾವ ಡಿಸೈನ್ ಅಂತ ಹೇಳ್ತಾಯಿದ್ರು. ಹಾಗೆ ತುಂಬಾ ನೀಟಾಗಿ ಬಂದಿದ್ದು, ವರ್ಕು ಕೂಡ ತುಂಬಾ ನೀಟಾಗಿದ್ದು. ಹಾಗೆ ಆರಿ ವರ್ಕ್ ಯಾವುದೂ ಮಾಡಿಸಿರಲಿಲ್ಲ ಅವರು. 1,50,000 ರೂಪಾಯಿ ಸೀರೆ ತೆಗ್ಸಿದ್ರು ಕೂಡ ಎಲ್ಲನೂ ಎಂಬ್ರಾಯ್ಡ್ ಮಾಡಿಸಿದ್ರು. ಹಾಗೆ ಅವ್ರ ಬಿಲ್ ಎಷ್ಟಾಯಿತು, ಬಿಲ್ ಅದಕ್ಕೆ ನಾನು ಎಷ್ಟು ಒಂದು ಫ್ರೀಯಾಗಿ ಒಂದು ಜಂಪರನ್ನು ಕೊಟ್ಟೆ. ಅಷ್ಟಕ್ಕೂ ಬಿಲ್ ಕೂಡ ಎಷ್ಟಾಯಿತು ಅಂಥೇಳಿ ಫೈನಲಾಗಿ ನಿಮಗೆ ಹೇಳ್ತೀನಿ, ಎಷ್ಟು ಅಮೌಂಟ್ ಆಯಿತು ಅಂಥೇಳಿ. ಸೊ ಇದು ಒಂದು ನೋಡಿರಿ, ಫಸ್ಟ್ನೇ ಅಕ್ಕಿ ಕಾಳದ್ದು ಈ ರೀತಿ ಎಲ್ಲ ಬಟ್ಟೆನ ಪ್ಲೇನ್ ತೊಗೊಂಬಂದು ಮಾಡಿಸಿದ್ರು ಅವರು. ತುಂಬಾ ಚೆನ್ನಾಗಿ ಆಗಿದ್ದು, ಅದು ವೇರ್ ಮಾಡಿದ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಬ್ಲೌಸ್ಗಳು ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣ್ತಾ ಇತ್ತು. ಆ ಸಾರಿ ಒಳಗಿಂದ ಒಂದು ಬ್ಲೌಸ್ ವರ್ಕ್ ಮಾಡಿಸ್ಲಿಲ್ಲ ಅವರು, ಪ್ಲೇನ್ ತೊಗೊಂಬಂದು ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಏನೈತಲ್ಲ ಮೇಕಪ್ ಆಯಿತು, ಹೇರ್ ಸ್ಟೈಲ್ ಆಯಿತು, ಹಾಗೆ ನಿಮಗೆ ಒಪ್ಪುವಂಗನ ನಾವು ಮಾಡಿಕೊಡ್ತೀವಿ. ನನ್ನ ಏನೈತಲ್ಲ ಇದು ಅವ್ರದ್ದೇ, ಅವ್ರ ಮಮ್ಮಿ ಬ್ಲೌಸ್ ಇದು. ಆಮೇಲೆ ಇಲ್ಲ, ಅವ್ರದ್ದೇ ಬ್ಲೌಸ್ ಇದು, ಅವ್ರ ಮಮ್ಮಿದೊಂದು ಮಾಡಿದ್ದೀನಿ, ಅದು ಒಂದು ತೋರಿಸ್ತೀನಿ. ಇದು ಒಂದು ಬ್ಲೌಸ್ ವರ್ಕ್, ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿರಿ. ವರ್ಕ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಸಾರಿ ಒಳಗಿಂದ ಕೊಟ್ಟಿದ್ಲಕ್ಕಿ, ಇದು ಸಾರಿ ಒಳಗಿಂದನೇ ಪ್ಲೇನ್ ಬಂದಿತ್ತು. ಹಾಗಾಗಿ ನಾನು ಇದು ಪ್ಲೇನಾಗಿ ಚಾಯ್ಸ್ ಅಂತಂದರೆ ಇವಾಗ ಹೇಳಿದೆ ನಾನು, ಇದಕ್ಕೆ ಒಂದತ್ತ ಇದು ಮಾಡಿಸ್ಕೊ ಅಂತೇಳಿ, ಆಯ್ತಕ್ಕ ಇದನ್ನೇ ಮಾಡು ಅಂತೇಳಿ ಮಾಡಿಸಿದ್ರು ಅವರು. ತುಂಬಾ ಇದಿದ್ರು ಅಕ್ಕಿ ಹುಡುಗಿ, ನಾ ಹೆಂಗೆ ಹೇಳ್ತೀನಲ್ಲ ಪಾಪ ಹಾಗೆ ಇದು ಮಾಡ್ತಾ ಇದ್ಲಕ್ಕಿ. ವರ್ಕ್ ಆಯಿತು, ಇದಾಯಿತು. ಯಾಕಂತಂದ್ರೆ ನೀವು ಹೊಂದುವಂಗೆ ಮಾಡ್ತಕ್ಕ, ಯಾವುದು ಹೊಂದತ್ತಲ್ಲ ಅದು ನೀನು ಹೊಂದುವಂಗೆ ಮಾಡು ಅಂತ ಹೇಳ್ತಾ ಇದ್ಲು. ಹಾಗೆ ಎಷ್ಟು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಸ್ಯಾರ ನೋಡಿರಿ ಒಂದೇ ಮದುವೆಗೆ ಅವರೆಲ್ಲ. ಇದು ಮದುವೆ ಹುಡುಗಿದನ ಬ್ಲೌಸು. ಇದು ಹೊಸ ಡಿಸೈನ್ ತೊಗೊಂಡಿದ್ದೆ ನಾನು. ಇದು ತುಂಬ ಜನ ಹೇಳ್ಯಾರ ಈ ಡಿಸೈನ್ ಮಾಡಲಿಕ್ಕೆ. ಇವಾಗ ಆಲ್ರೆಡಿ ಒಂದು 3 ಬ್ಲೌಸನ್ನು ಮಾಡಿದ್ದೀನಿ, ಇದೇ ವರ್ಕನ್ನು 3 ಬ್ಲೌಸ್ ವರ್ಕ್ ಮಾಡಿ ಹಾಕಿದ್ದೀನಿ. ಅದೇ ಇವಾಗ ಮತ್ತೆ ಕಂಟಿನ್ಯೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಡಿಸೈನ್ ಏನು ಅಂಥೇಳಿ. ಇದು ಸೂಪರಾಗಿ ಬಂದಿತ್ತು. ಇದು ಗೋಧಿ ಉಡೇಕಿದು ಅಂಥೇಳಿ ಸ್ಟಿಚಿಂಗ್ ಮಾಡಿಸಿದ್ಲಕ್ಕಿ. ಇದೊಂದು ಸೀರೆ ಒಳಗಿಂದ ಮಾಡಿಸಿದ್ಲು. ಇದು ಸೀರೆ ಒಳಗಿಂದ ಪ್ಲೇನ್ ಬಂದಿತ್ತು, ಹಾಗಾಗಿ ಇದು ಪ್ಲೇನ್ ಇದೆ ಅಂಥೇಳಿ ಇದ್ರೊಳಗಿಂದ ಪ್ಲೇನನ್ನು ಕೊಟ್ಟು ಮಾಡಿಸಿದ್ಲು. ಮುಂದೆ ಬದಾಮ್ ನೆಕ್ ಬಂದಿತ್ತು. ಸೊ ಹಿಂದ್ಗಡೆ ಆ ಥರ ಬೋಟ್ ನೆಕ್ಕು, ಮುಂದ್ಗಡೆ ಫ್ರಂಟ್ ನಾರ್ಮಲ್ ನೆಕ್ ಇಟ್ಟು ನಾನು ಸ್ಟಿಚ್ ಮಾಡಿದ್ದೆ. ಒಂದಕ್ಕಿಂತ ಒಂದು ತುಂಬಾ ಡಿಸೈನ್ ಸೂಪರಾಗಿ ಬಂದಿತ್ತು. ಹಾಗೆ ಒಂದು ಮನೆಯಲ್ಲಿ ಮದುವೆ ಫ್ಯಾಮ್ಲಿ ಒಳಗೆ ಮದುವೆ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರ ದೊಡ್ಡಮ್ಮ ಆಯಿತು, ಅವರಾಯಿತು, ಮತ್ತು ಯಾರು ಹಿಂಗೆ ಸ್ಟಿಚಿಂಗ್ ಮಾಡಿಸ್ತಾ ಇರ್ತಾರೆ. ಇದು ಅವ್ರ ದೊಡ್ಡಮ್ಮಂದು ಬ್ಲೌಸ್ ನೋಡಿ, ಇದು ಅವ್ರ ದೊಡ್ಡಮ್ಮನ ಬ್ಲೌಸು. ಇದು ವರ್ಕ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಅವರು ಇದು ಬೇಡ ಅಂತ ಹೇಳಿದರು, ಕಟ್ಟಲಿಕ್ಕೆ ನಾಟ್ ಬೇಡ ಅಂತ ಹೇಳಿದ್ರು. ಬಟ್ ನಾನು ಬೇಕ್ರಿ ಕಟ್ಕೊಳ್ರಿ, ಅದು ಪಾಟ್ ನೆಕ್ ಇದೆ, ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಅವ್ರಿಗೂ ವೇರ್ ಮಾಡಿದರು ಕೂಡ ತುಂಬಾ ಚೆನ್ನಾಗಿತ್ತು. ಯಾವುದೋ ಫೋಟೋ ತೆಗಿಲಿಕ್ಕೂ ಟೈಮ್ ಸಿಗಲೇ ಇಲ್ಲ ನನಗೆ. ಇದು ಅವ್ರ ದೊಡ್ಡಮ್ಮಂದೇ ಬ್ಲೌಸು, ಫಸ್ಟ್ನೇ ಅಕ್ಕಿ ಕಾಳದ್ದು. ಇದು ಒಂದು ವೈಟ್ ಸಾರಿ ಮೇಲೆ ಮಾಡಿಸಿದ್ರು. ಇದು ಕೂಡ ತುಂಬಾ ಚೆನ್ನಾಗಾಗಿತ್ತು. ತುಂಬಾ ಫ್ರೆಂಡ್ಲಿ ಇದ್ದಾರೆ ನನ್ನ ಜೊತೆ ಅವರು. ಹಾಗೆ ಏನೈತಲ್ಲ ಏನೋ ಇದ್ದರೂ ಕೂಡ ಅವರು ಇದು ಮಾಡಿಕೊಂಡು ಮಾಡ್ತಾಯಿದ್ರು. ಅದೊಂದು ತುಂಬಾ ಖುಷಿ ಆಗ್ತಿತ್ತು ನೋಡಿರಿ.
ಹಾಗೆ ಬ್ಲೌಸ್ ಕೂಡ ತುಂಬಾ ಇದಾಯಿತು. ಹಾಗೆ ಬಿಲ್ಲು ಕೂಡ ಅವ್ರದ್ದು ಎಷ್ಟಾಗಿದೆ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ಇದು ಅವ್ರ ಮಮ್ಮಿದು. ಇದು ಸಾಯಂಕಾಲ ಉಟ್ಕೊಂಡು ಹೋಗೋದು ಅಂತ ಬ್ಲೌಸು. ಸಿಂಪಲ್ ವರ್ಕ್ ಹೇಳಿದರು, ಸಿಂಪಲ್ ಇರ್ಲಕ್ಕ ಇದು ಸಾಡಿ ಅಷ್ಟೇನಿಲ್ಲ ಅಂತಂದಿದ್ರು. ಆಯ್ತು ತಗೋ ಅಂತೇಳಿ ಸಿಂಪಲನ್ನು ಹಾಕಿದ್ದೀನಿ ಈ ಡಿಸೈನ. ಒಂದಕ್ಕಿಂತ ಒಂದು ತುಂಬಾ ಡಿಸೈನ್ ತುಂಬಾ ಸಖತ್ತಾಗಿ ಬಂದಿದ್ದು. ಬ್ಲೌಸು ಕೂಡ ಇದಕ್ಕಿಂತ ಮುಂಚೆ ಮದುವೆಗಿಂತ ಮುಂಚೆನೇ ಒಂದಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ರು. ಅವೆಲ್ಲ ಬಿಲ್ ಕೊಟ್ಟಿದ್ದರು. ಇವತ್ತರದಷ್ಟೇ ಎಷ್ಟಾಯಿತು ಬಿಲ್ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಬ್ಲೌಸ್ಗಳು ನೋಡ್ಕೊಡ್ರಿ ಎಷ್ಟು ಅದಾವ, ಏನೆಲ್ಲ ಅದಾವ ಅಂಥೇಳಿ, ಯಾವ ಥರ ಅದಾವ ಅಂಥೇಳಿ, ಹೇಗೆ ಅದಾವ ಡಿಸೈನ್, ಇಷ್ಟೆಲ್ಲನೂ ಒಂದೇ ಫ್ಯಾಮಿಲಿ ಹೊಲಿಸ್ತಾರೆ ಅಂಥೇಳಿ. ನಮ್ಮ ಕಡೆ ನೀಟ್ ಇತ್ತಪ್ಪ, ಫಿನಿಶಿಂಗ್ ಇತ್ತಪ್ಪ ಅಂತಂದ್ರೆ ಕಸ್ಟಮರ್ ಕೊಟ್ಟೇ ಕೊಡ್ತಾರೆ. ಇದು ಒಂದು ಅವ್ರ ಮಮ್ಮಿ ಬ್ಲೌಸೇ ಇತ್ತು. ಹಾಗೆ ನಾವು ಏನೋ ಮಾಡ್ತಾಯಿದ್ದೀವಿ ಅಂತಂದ್ರೆ ಕರೆಕ್ಟಾಗಿ ಇತ್ತಂತಂದ್ರೆ ಕರೆಕ್ಟಾಗಿ ಕಸ್ಟಮರ್ ನಮಗೆ ಕೊಟ್ಟೇ ಕೊಡ್ತಾರೆ, ಏನೂ ಇಲ್ಲ ಅಂತಲ್ಲ. ಹಾಗೆ ಇಷ್ಟೆಲ್ಲ ಬ್ಲೌಸಿಗೆ 30,000 ರೂಪಾಯಿ ಅಮೌಂಟ್ ಆಗಿದೆ. ಇದು 30,000 ರೂಪಾಯಿ ಅಮೌಂಟಿಗೆ ನಾನು ಇದು ಏನು ಮಾಡಿದ್ದೀನಿ ಅಂತಂದ್ರೆ ಒಂದು ಬ್ಲೌಸ್ ಫ್ರೀಯಾಗಿ ಕೊಟ್ಟಿದ್ದೀನಿ. ಯಾವ ಬ್ಲೌಸ್ ಫ್ರೀಯಾಗಿ ಕೊಟ್ಟಿದ್ದೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲನೂ ಬ್ಲೌಸ್ಗಳು ಅವರು ಇವೆಲ್ಲ ಮದುವೆ ಬ್ಲೌಸ್ಗಳು ಅಷ್ಟೇ ನೋಡಿ. ಎಲ್ಲನೂ ಅವರು ಇವೆಲ್ಲ ನಾನೇ ಸ್ಟಿಚ್ ಮಾಡಿದ್ದೀನಿ. ಯಾಕಂತಂದ್ರೆ ಸಾವಿತ್ರಿ ಹೇಳಿರಲಿಲ್ಲ ನಾನು, ಯಾಕಂದ್ರೆ ಅದು ಮದುವೆ ಬ್ಲೌಸ್ ಇದ್ವಲ್ಲ ಅದಕ್ಕೆ ಜೋಡಿಸ್ಲಿಕ್ಕೇನು ಒಮ್ಮೊಮ್ಮೆ ಸ್ವಲ್ಪ ಮುದ್ದೆ ಬಂದಿರ್ತೈತೆ ಅದಕ್ಕೆ ಬೇಡ ಅಂತೇಳಿ ಈ ಬ್ಲೌಸನ್ನು ನಾನು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಅಮೌಂಟ್ 30,000 ರೂಪಾಯಿ ಆಗಿದೆಯಲ್ಲ ಅವ್ರದ್ದು, ಅದಕ್ಕಾಗಿ ಇದೊಂದು ಬ್ಲೌಸನ್ನು ಫ್ರೀಯಾಗಿ ನಾನು ಕೊಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಗಿಫ್ಟ್ ಅಂತೇಳಿ ಕೊಡ್ತಾಯಿದ್ದೀನಿ. ನಿಮಗೂ ಈ ಥರ ಗಿಫ್ಟ್ ಬೇಕು ಅಂತಂದ್ರೆ ಮದುವೆ ಬ್ಲೌಸ್ ಕೂಡ ಎಷ್ಟು ಬಿಲ್ ಆಗುತ್ತಲ್ಲ ಅದ್ರ ಮೇಲೆ ನಾನು ಒಂದು ಗಿಫ್ಟನ್ನು ಕೊಡ್ತಾಯಿದ್ದೀನಿ. ಹಾಗೆ ನಿಮಗೂ ಬೇಕಾದ್ರೆ ಮಾಡಿಸ್ಕೋಬೋದು. ಬರ್ತಾಯಿತ್ತು, ಸ್ಟಿಚ್ ಆಯಿತು, ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇದ್ದಾವೆ. ಮದುವೆ ಬ್ಲೌಸ್ ಕೂಡ ಹಾಗೆ ಬರ್ತಾಯಿದೆ, ಮದುವೆ ಮೇಕಪ್ಪು ಕೂಡ ಹಾಗೆ ಆರ್ಡ್ರ್ ಬರ್ತಾ ಇದ್ದಾವೆ. ಇದು ಒಂದು ಫೈನಲಿ ಲೇಟ್ ಮಾಡಿ ಕೊಟ್ಟಿದ್ದೀನಿ ಬ್ಲೌಸ್, ಆಮೇಲೆ ಮಾಡಿದ್ದೀನಿ ನೋಡಿರಿ. ಇದನ್ನು ನಾಳೆ ಮದುವೆ ಇದೆ ಅಂತ ಇವತ್ತಿನಂತ ಈಗ ಕೊಟ್ಟಿದ್ದೀನಿ ಇದನ್ನು ಬ್ಲೌಸ್ ಅವರಿಗೆ. ಲೇಟ್ ಮಾಡಿ ಏನೋ ತೆಗ್ಸಿದ್ರಂತ ಇದನ್ನು. ಇದು ಅವ್ರ ಫ್ರೆಂಡ್ ಕೊಟ್ಟಿದ್ದು, ಇದೊಂದು ಅವ್ರದ್ದು ಫ್ರೆಂಡ್ದು, ಇದು ಮತ್ತು ಬೇರೆ ಬಿಲ್ಲ. ಇದು ಅವ್ರ ಫ್ರೆಂಡ್ ಕೊಟ್ಟಿದ್ದರು, ಫಾಲ್ಸಿಂದ ಬಂದು ಕೊಟ್ಟಿದ್ದರು. ಇದು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಅವ್ರಿಗೆ ವೇರ್ ಮಾಡಿದರು ಕೂಡ. ಅವ್ರು ಹೇಳಿದ್ರು ನಮ್ಮ ಕಾಲನಿ ಒಳಗೂ ಮದುವೆ ಭಾಳ ಅದಾವ, ನಾನು ನಿಮಗೆ ಹೇಳ್ತೀನಿ ಅಂತೇಳಿ. ಹೇರ್ ಸ್ಟೈಲ್ ಆಯಿತು, ಅವ್ರ ಬ್ಲೌಸ್ ಆಯಿತು ನೋಡಿರಿ ಹಿಂಗೆ ಬಂದೈತೆ ಅಂತೇಳಿ. ಸಾಯಂಕಾಲ ಇದು ಒಂದು ಬ್ಲೌಸ್ ನೋಡಿರಿ ನಾನು ತೋರಿಸ್ಲೇ ಇಲ್ಲ ನಿಮಗೆ. ಅದು ಒಂದು ಬ್ಲೌಸ್ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಅದನ್ನು ಮಾಡ್ಕೊಳ್ಳೇ ಇಲ್ಲ ನಾನು. ಇದೊಂದು ಬ್ಲೌಸ ಆಯಿತು. ಇನ್ನು ತೋರಿಸ್ತೀನಿ ನೋಡಿರಿ ಯಾವ ಥರ ಬಂದಾವ ಅಂಥೇಳಿ. ಬ್ಯಾಕ್ ಸೈಡ್ ನೋಡಿರಿ, ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಲೀವ್ ಆಯಿತು. ಬ್ಲೌಸ್ ನೋಡ್ಬೋದು ಯಾವ ಥರ ಬಂದಿದೆ ಫಿಟ್ಟಿಂಗ್ ಅಂಥೇಳಿ. ತುಂಬಾ ಸಖತ್ತಾಗಿ ಕುಂತಿದ್ದು ಬ್ಲೌಸ್ಗಳೆಲ್ಲ ಆಕೆಗೆ. ಹಾಗೆ ಎಲ್ಲ ಬ್ಲೌಸ್ಗಳು ಸೂಪರ್ ಆಗಿದ್ದು. ಒಂದಷ್ಟು ಹೊಡಿಲಿಕ್ಕೆ ಟೈಮ್ ಸಿಕ್ತು, ಒಂದಷ್ಟು ಟೈಮ್ ಅನ್ನೋದು ಸಿಗಲೇ ಇಲ್ಲ, ಕೊಡಲೇ ಇಲ್ಲ. ಮದುವೆ ಅಂತಂದ್ರೆ ಹಾಗೆ ಇರುತ್ತಲ್ಲ, ಗಡಿಬಿಡಿ. ಇದು ಫಸ್ಟ್ನೇ ಮುಹೂರ್ತಕ್ಕೆ ಬೆಳಗ್ಗೆ ತುಂಬಾ ಟೈಮ್ ಇತ್ತು, ಅದು ಹೊಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಹೊಡಿಲಿಕ್ಕೆ ಟೈಮ್ ಸಿಗಲೇ ಇಲ್ಲ ನನಗೆ, ಹಾಗಾಗಿ ಆಗಲೇ ಇಲ್ಲ. ಹೀಗೆ ಈ ಥರ ನಾನು ನಿಮಗೂ ಬೇಕಪ್ಪ ಬ್ಲೌಸ ಮೇಕಪ್ ಅಂದ್ರೆ ಕಾಲ್ ಮಾಡಿ. ಹಾಗೆ ನಿಮ್ಗೆ ಎಲ್ಲ ಕಡೆ ಒಮ್ಮೆ ಸೆಟ್ ಆಗುತ್ತಲ್ಲ ಬ್ಲೌಸ್. ನೋಡಿರಿ ಸ್ಲೀವ್ ಡಿಸೈನ್ ಹೆಂಗೆ ಬಂದಿದೆ ಅಂತೇಳಿ. ಸ್ಲೀವ್ ಕೂಡ ಸಖತ್ತಾಗಿತ್ತು. ಇದು ಬೇರೆದವ್ರದ್ದು ಬೋಟ್ ನೆಕ್, ಹಾಗೆ ಸ್ಲೀವ್ ಡಿಸೈನ ನೋಡಿ. ಇದು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಬ್ಲೌಸ್ಗಳು. ಹಾಗೆ ಎಲ್ಲರೂ ಮತ್ತು ನೀವು 4-5 ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ತೀರ ಅಂತ ಕಮೆಂಟು ಮಾಡ್ಯಾರ. ಎಲ್ಲರೂ ಒಂದು ಕಮೆಂಟ್ ಇದನ್ನು ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದು. 5-6 ಬ್ಲೌಸ್ ಯಾವ ಥರ ನಾನು ಟೈಮ್ ತೊಗೊಂಡು ಸ್ಟಿಚ್ ಮಾಡ್ತೀನಿ, ಹಾಗೆ ಮೇಕಪ್ ಯಾವ ಥರ ಹೋಗ್ತೀನಿ ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಇದು ಒಂದು ಡಿಸೈನ, ಇದು ಸ್ಕೂಲ್ ಇದಿತ್ತು ಅವ್ರದ್ದು, ಹಾಗಾಗಿ ಇದನ್ನು ಸ್ಟಿಚ್ ಮಾಡಿಸಿದ್ರು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್.